ಜೈ ಮಾದಿಗರ ಚೌಲಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ವತಿಯಿಂದ ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ರವರ ಸಾರಥ್ಯದೊಂದಿಗೆ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ 9ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂವಿಧಾನ ಸನ್ಮಾನ ಅಭಿಯಾನ ಕನ್ನಡ ರಾಜ್ಯೋತ್ಸವ ಸಮಿತಿಯ ಕಾರ್ಯಾಗಾರವನ್ನು ಬೆಂಗಳೂರಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಭಾಂಗಣ ಲಿಡ್ಡರ್ ಭವನ ವಸಂತನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಐಆರ್ಎಸ್ ನಿವೃತ್ತಾಧಿಕಾರಿಯಾದ ಮಾನ್ಯ ಶ್ರೀ ಭೀಮಾಶಂಕರ್ ಅವರು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಮಾನ್ಯ ಬಿಆರ್ ಮುನಿರಾಜ್ರವರು, ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ವಿಶೇಷ ಆಹ್ವಾನಿತರು ಮಾನ್ಯ ಶ್ರೀ ಎಂ ಲಕ್ಷ್ಮೀನಾರಾಯಣರವರು, ಐಎಎಸ್ ಮಾಜಿ ಮುಖ್ಯಮಂತ್ರಿಗಳ ಸಲಹೆಗಾರರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಉಪಸ್ಥಿತಿ ಮಾನ್ಯ ಶ್ರೀ ಬಿಎಚ್ ಅನಿಲ್ ಕುಮಾರ್, ಐಎಎಸ್ ನಿವೃತ್ತ ಮಾಜಿ ಆಯುಕ್ತರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಮುಖ್ಯ ಅತಿಥಿಗಳು, ಪದಾಧಿಕಾರಿಗಳು ಹಾಗೂ ಮಹಿಳೆಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾಧ್ಯಕ್ಷರಾದ ಮಾನ್ಯ ಬಿಆರ್ ಮುನಿರಾಜ್ರವರು ಮಾಧ್ಯಮ ಮಿತ್ರರ ಜೊತೆ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ 9ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಕನ್ನಡ ರಾಜ್ಯೋತ್ಸವ ಮತ್ತು ಸಂವಿಧಾನ ದಿನಾಚರಣೆ ಮತ್ತು ಮುಂದೆ ನಡೆಯುವಂಥ ನಮ್ಮ ಹೋರಾಟದ ಹಿನ್ನೆಲೆ ಮತ್ತು ನಮ್ಮ 30ನೇ ತಾರೀಕು ಏನು ನಡೀತದ ನಮ್ಮ ಮಾದಿಗ ಸಮಾವೇಶ, ಬೃಹತ್ತು ಜನಸಂಖ್ಯೆಯೊಂದಿಗೆ ಮತ್ತು ನಮ್ಮ ಒಳ ಮೀಸಲಾತಿ ಜಾರಿ ಆಗಬೇಕು. ಈ ಒಂದು ಎಲ್ಲ ವಿಚಾರಗಳಲ್ಲಿ ಇವತ್ತಿನ ದಿನದನೇ ಪ್ರಾರಂಭ ಆಗಲಿ, ಅರ್ಜೆಂಟಾಗಿ ನಮ್ಮ ನೊಂದಂಥ ಜನರಿಗೆ ನ್ಯಾಯ ಸಿಕ್ಕಲಿ ಅಂತೇಳಿ ಇವತ್ತೊಂದು ಕಾರ್ಯಕ್ರಮ ಮತ್ತು ದಲಿತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಎಲ್ಲ ರೀತಿಯಲ್ಲಿನೂ ಜನರಿಗೆ ಒಳ್ಳೆಯ ಸರ್ಕಾರಿ ಯೋಜನೆಗಳು ಅವ್ರ ಕೈ ತಲುಪಲಿ ಅಂತೇಳಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ಒಳ್ಳೆಯ ಮಹತ್ವದ ದಿನ. ಈ ದಿನದಲ್ಲಿ ಮಾನ್ಯ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅರ್ಜೆಂಟಾಗಿ ಒಳ ಮೀಸಲಾತಿನ ಜಾರಿ ಮಾಡಿ ಇವತ್ತು ಏನು ನೀವು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀರೋ ಅದು ಅವಶ್ಯಕತೆ ಇರಲಿಲ್ಲ ನಮಗಂತೂ. ಯಾಕಂದ್ರೆ ನೀವೇ ಡೈರೆಕ್ಟಾಗಿ ತೊಗೊಂಡು ನೀವು ವ್ಯವಸ್ಥಿತವಾಗಿ ನೀವು ಮಾಡ್ಬೋದಾಗಿತ್ತು. ನೀವು ಅದು ಏನಕ್ಕೆ ಇದು ಮಾಡಿದರೆ ನಮ್ಗೆ ಗೊತ್ತಿಲ್ಲ. ನೀವನ್ನೇ ಕೇಳಕ್ಕೆ ಹೋದರೆ ನಮಗೆ ಬೇರೆ ನಮ್ಗೆ ಮಾಡಬೇಡಿ ಅಂತಾರೆ. ನೀವು ಒಬ್ಬರು ಒಳ್ಳೆ ಬುದ್ಧಿವಂತರಾಗಿ, ಒಳ್ಳೆ ವಿಚಾರಗಳಾಗಿ, ಒಳ್ಳೆ ಮೇಧಾವಿಗಳಾಗಿ ಎಲ್ಲ ನಿಮ್ಮ ಕೈಯಲ್ಲಿದೆ, ನೀವು ಮಾಡ್ಬೋದಾಗಿತ್ತು. ಯಾಕೆ ನಮ್ಮ ದಲಿತರೇನೋ ನಿಮಗೇನು ಓಟ್ಗಳು ಹಾಕಿಲ್ಲ, ನಿಮ್ಗೆ ಗೆಲ್ಲಿಸಲಿಲ್ಲ, ನಿಮ್ಗೇನು ಇದು ಮಾಡಲಿಲ್ಲ, ಎಲ್ಲ ಮಾಡೋರಲ್ಲ. ಅಧಿಕಾರ ಅವಕಾಶ ಇದ್ದಾಗೆ ನೀವೇನು ಬೇಕೋ ಮಾಡಿ, ಬೇಡಂತ ನಾವು ಹೇಳಿ ನಾವು ವಿಚಾರಗಳಲ್ಲಿ ನಮಗೆ ಭಾಳ ನೋವಾಗ್ತದೆ. ದಯವಿಟ್ಟು ಈ ವಿಚಾರನ ವ್ಯವಸ್ಥೆಗೆ ತೊಗೊಂಡು ಇದು ಮಾಡಬೇಕು. ಆಮೇಲೆ ಮುಂದೆ ನಮ್ಮ ನಡೆಯೋಂಥ ಕಾರ್ಯಕ್ರಮಗಳಿಗೆ ಭಾಳ ಯಶಸ್ವಿಯಾಗಿ ಸಹಕರಿಸಬೇಕು. ಈಗೇನು ನಾವೇನು ಕಳ್ತನ ಮಾಡೋಕ್ಕಾಗಲಿ ಬೇರೆದಕ್ಕಾಗಲಿ ಹೋಗ್ತಾ ಇಲ್ಲ ಸ್ವಾಮಿ, ನಮ್ಮ ಕಾನೂನು ನಾವು ಕೇಳ್ತಾ ಇದ್ದೀವಿ. ಇವತ್ತು ನಮ್ಮ ಸಿದ್ದರಾಜಣ್ಣವರು ಮತ್ತು ಭೀಮಾಶಂಕರ್ ಅವರು ಮತ್ತು ನೂತನವಾಗಿ ಅಧ್ಯಕ್ಷರಾದಂಥ ನಮ್ಮ ಶ್ರೀರಾಮಣ್ಣವರು ಮತ್ತು ನಮ್ಮ ಕಾಂತಿರಾಜಣ್ಣವರು, ನಮ್ಮಲ್ಲಿ ನಮ್ಮ ಪತ್ರಿಕೆ ಸಹೋದರರಾದಂಥ ನಾರಾಯಣ್ ಸರು ಮತ್ತು ಪ್ರತಿಯೊಬ್ಬರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಭಾಳ ಯಶಸ್ವಿಯಾಗಿ ಎಲ್ಲ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಜನ ಅಂಬೇಡ್ಕರ್ ಭವನ್ಗೆ ಹೋಗಿದ್ದಾರೆ, ಇಲ್ಲೂ ಬಂದಿದ್ದಾರೆ, 2 ಕಡೆನೂ ಓಡಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜನಾಭಿಪ್ರಾಯನ ತಿಳ್ಕೊಂಡು ಎಲ್ಲ ಯಶಸ್ವಿಯಾಗಿ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರೋರಿಗೂ ಸಂವಿಧಾನ ವಿರುದ್ಧವಾಗಿ ನಾವು ಯಾವುದೇ ಕಾರಣಕ್ಕೆ ನಡೆಯೋಕ್ಕೆ ಹೋಗಲ್ಲ. ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಬಲವಾದಂಗೆ ಸಂಘಟನೆಯಾಗಿ 2028ಕ್ಕೆ ಒಳ್ಳೆ ಕರ್ನಾಟಕ ರಾಜ್ಯದಲ್ಲೇ ಒಂದು ರಾಜಕೀಯ ಪಾರ್ಟಿಯಾಗಿ ಹುಟ್ಟಾಕಬೇಕು ಅನ್ನೋದು ನನ್ನ ಒಂದು ಕನಸಿದೆ. ಅದನ್ನು ಮಾಡ್ತೀವಿ ಅಂತಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾನು ವ್ಯವಸ್ಥಿತವಾಗಿ ಎಲ್ಲ ಒಂದು ಸಂಘ ಸಂಸ್ಥೆಗಳನ್ನ ಸೇರ್ಕೊಂಡು ನಾವು ಒಂದು ಅಂಗಸಂಸ್ಥೆಗಳ ಒಂದು ರಾಜಕಾರಣಿಗಳ ಒಂದು ಮುಖಾಂತರ ಮಾಡಬೇಕಂತಂತೇಳಿ ಹೇಳ್ತೀವಿ. ಇದೇ ರೀತಿಯಲ್ಲಿ ಇನ್ನೇನು ಹೇಳಿದ್ದಾರೆ. ಈಗ ಭೀಮಾಶಂಕರ್ ಸಾಹೇಬ್ರು ಹೇಳೋರು, ಸುಮಾರು ಜನ ಹೇಳೋರು, ಮುನ್ರಾಜ್ ಅವ್ರಿಗೆ ಒಂದು ಅವಕಾಶ ಸಿಗಲಿ ಅಂತಂತೇಳಿ. ಅದೆಲ್ಲ ನನ್ನ ಒಂದು ಕನಸಿದೆ, ಆಗಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ಒಳ್ಳೆಯದಾಗುತ್ತೋ ಅದೇ ರೀತಿ ನಮಗೂ ಒಳ್ಳೆಯದಾಗುತ್ತೆ. ನಾವು ಮಾಡಿದ್ದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಸೇರುತ್ತೋ ಅಂತ ಹೇಳ್ತಾ ನನ್ನ ಒಂದು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.